ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಭರತ್. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಚಾನಲ್ ಟೆಕ್ ವಿತ್ ಭರತ್. ಇವತ್ತು ಇನ್ನೊಂದು ಫೋನ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಓಕೆ, ಈ ಫೋನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪಿಕ್ಸೆಲ್ 8 ಪ್ರೋ. ಈ ಎರಡು ಫೋನ್ಗೂ ರಿವ್ಯೂ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಫೋನ್ ತುಂಬ ಮಟ್ಟಕ್ಕೆ ಸೇಲ್ ಆಗ್ತೈತೆ, ತುಂಬ ಹೆಸರು ಮಾಡ್ತೈತೆ ಅಂತಲೇ ಹೇಳ್ಬೋದು. ಈಗ ಜಸ್ಟ್ ಲಾಂಚ್ ಆಗೈತೆ. ಓಕೆನಾ, ಈ ಫೋನ್ ಈಗ ಜಸ್ಟ್ ಲಾಂಚ್ ಆಗೈತೆ. ಏನೇನೈತಪ್ಪ ಈ ಫ್ಯೂಚರ್ಸು ಬನ್ನಿ ನೋಡೋಣ. ಓಕೆ, ಮೊದಲನೇ ಫ್ಯೂಚರ್ ಏನಪ್ಪ ನೋಡ್ಕೊಂಡ್ರೆ ಇದರ ಡಿಸ್ಪ್ಲೇ. ಓಕೆ, ಪಿಕ್ಸೆಲ್ 8 ನೋಡ್ಕೊಂಡಾಗ ಡಿಸ್ಪ್ಲೇ ಬಂದ್ಬಿಟ್ಟು 6.2 ಇಂಚಸ್ಸಿನ OLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಈ ಡಿಸ್ಪ್ಲೇ. ಇದರಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಐತೆ. ನೆಕ್ಸ್ಟ್ ಇದರಲ್ಲಿ 2000 ನಿಟ್ಸ್ ಬ್ರೈಟ್ನೆಸ್ ಹೊಂದಿರುವಂಥ ಈ ಡಿಸ್ಪ್ಲೇ. ಪ್ರೋ ವರ್ಷನ್ ನೋಡ್ಕೊಂಡಾಗ ಏನಪ್ಪ ಅಂದರೆ 6.7 ಇಂಚಸ್ಸಿನ LTPO OLED ಡಿಸ್ಪ್ಲೇ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಈ ಡಿಸ್ಪ್ಲೇ. ಆಮೇಲೆ ಬಂದ್ಬಿಟ್ಟು ಇದರಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಯೂಸ್ ಮಾಡಿದ್ದಾರೆ. ತುಂಬ ಗಟ್ಟಿ ಅಂತ ಹೇಳ್ಬೋದು ಗೂಗಲ್ ಪಿಕ್ಸೆಲ್ 8ಗಿಂತ. ಓಕೆ, ಪ್ರೋ ವರ್ಷನು. ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ 2400 ನಿಟ್ಸ್ ಬ್ರೈಟ್ನೆಸ್ ಹೊಂದಿರುವಂಥ ಈ ಡಿಸ್ಪ್ಲೇ. ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು 2400 ಅಂದರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದರ ಮೇನ್ ಪ್ರೊಸೆಸರ್ ನೋಡ್ಕೊಳ್ಳೋಣ. ಎರಡೂ ಸೇಮ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಗೂಗಲ್ ಟೆನ್ಸಾರ್ G3 4nm ಪ್ರೊಸೆಸರ್. ಸಿಕ್ಕಾಪಟ್ಟೆ ಪವರ್ಫುಲ್ ಪ್ರೊಸೆಸರ್ ಅಂತಾನು ಹೇಳ್ಬೋದು. ಓಕೆನಾ, ಸೂಪರ್ ಅಂತಾನು ಹೇಳಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮು ಮತ್ತು ರೋಮು. ಓಕೆ, ರ್ಯಾಮ್ ನೋಡ್ಕೊಂಡಾಗ ಇದರಲ್ಲಿ ಗೂಗಲ್ ಪಿಕ್ಸೆಲ್ 8ಅಲ್ಲಿ ನಿಮಗೆ 8GB ರ್ಯಾಮು ಸಿಗ್ತೈತೆ. ರೋಮ್ ನೋಡ್ಕೊಂಡಾಗ 128GB ರೋಮು, ಇಲ್ಲಾಂದರೆ ನಿಮಗೆ 256GB ರೋಮು ಸಿಗ್ತೈತೆ. ಓಕೆ, ಆದರೆ ಪ್ರೋ ವರ್ಷನಲ್ಲಿ ನೋಡ್ಕೊಂಡಾಗ ನಿಮಗೆ ಸಿಗ್ತೈತೆ 12GB ರ್ಯಾಮು, ಆಮೇಲೆ ಪ್ಲಸ್ 128GB ರೋಮು. ಸ್ವಲ್ಪ ಬೇಜಾರಾಗ್ತೈತೆ, ನಾವು ಕೊಡ್ಬೋದಿತ್ತು 256GB ರೋಮು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ರ್ಯಾಮು LPDDR5X ಆಮೇಲೆ UFS 3.1 ಎರಡು ಫೋನ್ಸ್ಗೂ. ಓಕೆ, ಫಾಸ್ಟಾಗಿ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ, ಆಮೇಲೆ ಫಾಸ್ಟಾಗಿ ಅನ್ಇನ್ಸ್ಟಾಲ್ ಮಾಡುತ್ತೆ ಆ್ಯಪ್ಸ್ನ. ಮೈಂಡ್ ಬ್ಲೋಯಿಂಗ್ ಅಂತಾನು ಹೇಳ್ಬೋದು. ಆಮೇಲೆ ಮೇನ್ ಬಂದ್ಬಿಟ್ಟು ಕ್ಯಾಮ್ರಾ. ಯಾವುದೇ ಗೂಗಲ್ ಪಿಕ್ಸೆಲ್ ಫೋನ್ ತಗೊಳ್ಳಿ, ಮೇನ್ ಆಗಿ ಕ್ಯಾಮ್ರಾ ನೋಡೋದು. ಓಕೆನಾ, ಕ್ಯಾಮ್ರಾ ಬಂದ್ಬಿಟ್ಟು ಫಸ್ಟ್ ಗೂಗಲ್ ಪಿಕ್ಸೆಲ್ 8ಅಲ್ಲಿ 2 ಕ್ಯಾಮ್ರಾ ಐತೆ. ಓಕೆ, ಫಸ್ಟ್ ಬಂದ್ಬಿಟ್ಟು ಮೇನ್ ಕ್ಯಾಮ್ರಾ 50 MP ಮೇನ್ ಕ್ಯಾಮ್ರಾ, ಆಮೇಲೆ 12 MP ಅಲ್ಟ್ರಾ ವೈಡ್ ಮೇನ್ ಕ್ಯಾಮ್ರಾ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಓಕೆ ಪ್ರೋ ವರ್ಷನಲ್ಲಿ ನೋಡ್ಕೊಂಡ್ರೆ ಅದರಲ್ಲಿ ನಿಮಗೆ ಸೇಮ್ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಆಮೇಲೆ ಇದರಲ್ಲಿ ನೆಕ್ಸ್ಟ್ ಕ್ಯಾಮ್ರಾ ಐತೆ 48 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಕ್ಯಾಮ್ರಾ. ಆಮೇಲೆ ಇನ್ನೊಂದು ಕ್ಯಾಮ್ರಾ ಐತೆ ಇದರಿಗೆ 48 ಮೆಗಾಪಿಕ್ಸೆಲಿನ ಓಕೆ ಟೆಲಿಸ್ಕೋಪ್ ಕ್ಯಾಮ್ರಾ ಐತೆ. ಇದರಲ್ಲಿ 5x ಆಪ್ಟಿಕಲ್ ಝೂಮು. ಓಕೆನಾ, ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ಗೂಗಲ್ ಪಿಕ್ಸೆಲ್ 8ಅಲ್ಲಿ 2 ಕ್ಯಾಮ್ರಾಸ್ ಇದ್ದಾರೆ, ಪ್ರೋ ವರ್ಷನಲ್ಲಿ 3 ಕ್ಯಾಮ್ರಾ. ಓಕೆ, ನೆಕ್ಸ್ಟು ಫ್ರಂಟ್ ಕ್ಯಾಮ್ರಾ ಬರೋಣ. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ಏನಪ್ಪ ಅಂದರೆ 10.5 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಗೂಗಲ್ ಪಿಕ್ಸೆಲ್ 8ಅಲ್ಲಿ 4575 mAh ಬ್ಯಾಟ್ರಿ. ಆಮೇಲೆ ನಿಮಗೆ ಪ್ರೋ ವರ್ಷನಲ್ಲಿ 5050 mAh ಬ್ಯಾಟ್ರಿ. ನಿಮಗೆ ಬಾಕ್ಸಲ್ಲೇ ನಿಮಗೆ ಗೂಗಲ್ ಪಿಕ್ಸೆಲ್ 8ಅಲ್ಲಿ ಬಾಕ್ಸಲ್ಲೇ ಸಿಗ್ತಾ ಇರೋವಂಥದ್ದು 27 ವಾಟ್ಸ್ ಫಾಸ್ಟ್ ಚಾರ್ಜಿಂಗು. ಆಮೇಲೆ ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಐತೆ 18 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್. ಆಮೇಲೆ ನೆಕ್ಸ್ಟ್ ಏನಪ್ಪ ನೋಡ್ಕೊಂಡ್ರೆ ಪ್ರೋ ವರ್ಷನಲ್ಲಿ ನೋಡ್ಕೊಂಡಾಗ ನಮಗೆ ಬಾಕ್ಸ್ ಒಳಗಡೆ ಚಾರ್ಜರು ಸಿಗ್ತೈತೆ. ಆ ಚಾರ್ಜರ್ ಬಂದ್ಬಿಟ್ಟು 30 ವಾಟ್ನ ಫಾಸ್ಟ್ ಚಾರ್ಜರು. ಆಮೇಲೆ ವೈರ್ಲೆಸ್ ಚಾರ್ಜಿಂಗು 23 ವ್ಯಾಟ್ಸ್ನ ವೈರ್ಲೆಸ್ ಚಾರ್ಜಿಂಗ್. ಓಕೆ, ಇದರಲ್ಲಿ ವೇಟ್ ನೋಡ್ಕೊಂಡಾಗ ಗೂಗಲ್ ಪಿಕ್ಸೆಲ್ 8 ವೇಟ್ ನೋಡ್ಕೊಂಡಾಗ ನಮಗೆ 185.8 ಗ್ರಾಮ್ಸ್ ವೇಟು. ಆದರೆ ನೀವು ಗೂಗಲ್ ಪಿಕ್ಸೆಲ್ 8 ಪ್ರೋ ವರ್ಷನಲ್ಲಿ ತೊಗೊಂಡಾಗ ನಿಮಗೆ 210.9 ಗ್ರಾಮ್ಸ್ ಬರ್ತೈತೆ. ಓಕೆನಾ, 28 ಗ್ರಾಮ್ಸ್ ಹೆಚ್ಚಾಯ್ತು ಅಂತಾನು ಹೇಳ್ಬೋದು ಪ್ರೋ ವರ್ಷನು ಗೂಗಲ್ ಪಿಕ್ಸೆಲ್ 8 ಪ್ರೋ. ಆಮೇಲೆ ನೆಕ್ಸ್ಟ್ ಮೇನು ನಿಮ್ಗೆ ಬಾಕ್ಸ್ ನೋಡ್ತಾ ಇದ್ದಾಗ ಬಾಕ್ಸ್ ಎತ್ತದಾಗಲ್ಲ ನಿಮಗೆ OS ಬಂದ್ಬಿಟ್ಟು ಆಂಡ್ರಾಯ್ಡ್ 14 OS. ಗೂಗಲ್ ಅವರೇ ಲೈವ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಾವು 7 ವರ್ಷ ಮೆಜಾರಿಟಿ ಅಪ್ಡೇಟ್ಸ್ ಕೊಡ್ತಾ ಇರುತ್ತೆ, ಅಂದರೆ ಸೆಕ್ಯೂರಿಟಿ ಅಪ್ಡೇಟ್ಸು ಹಂಗೆ ಇರುತ್ತಂತೆ. ಓಕೆನಾ, ಮೆಜಾರಿಟಿ ಅಪ್ಡೇಟ್ಸು ಅಂದರೆ 7 ವರ್ಷವರೆಗೂ ನೀವು ಆಂಡ್ರಾಯ್ಡ್ 21ವರೆಗೂ ಹೋಗ್ಬೋದು. ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು. ಸೆಕ್ಯೂರಿಟಿನೂ ಹಂಗೆ ಸೂಪರ್ ಆಗೈತೆ. ಇದರಲ್ಲಿ ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ, ಟೈಟನ್ M2 ಚಿಪ್ಸೆಟ್. ನಿಮಗೆ ತುಂಬ ಸೆಕ್ಯೂರ್ ಆಗಿರುತ್ತೆ. ಹೆಂಗೆ ನಿಮಗೆ
ಮೇಜರ್ ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ಆಂಡ್ರಾಯ್ಡ್ 14, ಆಂಡ್ರಾಯ್ಡ್ 15, ಆಂಡ್ರಾಯ್ಡ್ 16 ಹಂಗೇನೆ ಇದನ್ನು ಅಪ್ಡೇಟ್ ಆಗುತ್ತೆ. ಓಕೆ, ಇನ್ನ ಸೆಕ್ಯೂರ್ ಆಗ್ತಾ ಇರುತ್ತೆ ಎವ್ರಿ ಇಯರ್. ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ಮೋಸ್ಟ್ ಇಷ್ಟ ಆಗಿದ್ದು ಏನಪ್ಪಾ ಅಂದ್ರೆ ನನಗೆ ಇದರಲ್ಲಿ ಎಡಿಟಿಂಗ್ ಸಾಫ್ಟ್ವೇರ್. ನೀವೇನಾದರೂ ನನ್ನ ವಿಡಿಯೋ ನೋಡಿ ಯೂಟ್ಯೂಬರ್ ಆಗುತ್ತೆ ಅಂತೀರಿ, ಇಲ್ಲಾಂದ್ರೆ ವ್ಲಾಗಿಂಗ್ ಆಯ್ತಾ, ನೀವು ವ್ಲಾಗಿಂಗ್ ಮಾಡ್ತೀರಾ, ನಿಮಗೆಲ್ಲ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಾ ಇರುತ್ತೆ, ತುಂಬ ಡಿಸ್ಟರ್ಬ್ ಆಗುತ್ತೆ. ಅದರಲ್ಲೇ ಈ ಫೋನ್ ನೋಡ್ತಾ ಇರ, ಈ ಫೋನು ನೀವು ನಾಯ್ಸ್ ಕ್ಯಾನ್ಸಲೇಷನ್ ತೆಗಿಬೋದು. ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು. ವಿಂಡ್ ನಾಯ್ಸ್ ಐತಲ್ಲ, ವಿಂಡ್ ನಾಯ್ಸ್ ತೆಗಿಬೋದು. ಆಮೇಲೆ ವೆಹಿಕಲ್ ನಾಯ್ಸ್ ಐತಲ್ಲ, ಗಾಡಿ ನಾಯ್ಸ್ ಎಲ್ಲ ಅದನ್ನು ತೆಗಿಬೋದು. ಮೈಂಡ್ ಬ್ಲೋಯಿಂಗ್ ಅಂತಾನು ಹೇಳ್ಬೋದು. ಓಕೆನಾ, ಸೂಪರ್ ಅಂತಾನೆ ಹೇಳ್ಬೋದು. ಮೈಕೆ ಬೇಡ, ಫೋನಲ್ಲಿ ಎಷ್ಟೊಂದು ಎಡಿಟಿಂಗ್ ಮಾಡ್ಕೊಬೋದು, ಅಷ್ಟು ಯೂಸ್ ಮಾಡಿದ್ರು ಅಂತಾನು ಹೇಳ್ಬೇಕು ಗೂಗಲ್ ಪಿಕ್ಸೆಲ್ ಅವರು. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನಾವು ಫೋಟೋ ತಗೊಂತೀವಲ್ಲ, ನಾವು ಫೋಟೋ ತಗೊಂತಿಲ್ವಾ, ಅದ್ರ ಮ್ಯಾಜಿಕ್ ಎಡಿಟರ್ ಐತೆ. ಮ್ಯಾಜಿಕ್ ಎಡಿಟರು ಈಗ ದೂರ ಇರುತ್ತಲ್ಲ, ಒಂದು ವಸ್ತು ದೂರ ಇದ್ರೆ ಇನ್ನೊಂದು ವಸ್ತು ದೂರ ಐತಲ್ಲ, ಎರಡು ವಸ್ತುನು ಹತ್ರ ತರ್ಬೋದು. ಎಕ್ಸಾಂಪಲ್ಗೆ ಈ ಕಡೆ ಇನ್ನೊಂದು ಮನುಷ್ಯರಿದ್ರೆ ಈ ಕಡೆ ಇನ್ನೊಬ್ಬವನೇ, ಎರಡನ್ನೂ ಹತ್ರ ತರ್ಬೋದು. ಮೈಂಡ್ ಬ್ಲೋ ಅಂತ ಹೇಳ್ಬೋದು. ಇಷ್ಟೊಂದೇ ಯೂಸ್ ಮಾಡಿದಾರಲ್ಲ ಗೂಗಲ್ ಅವರು, ಸೂಪರ್ ಅಂತಾನು ಹೇಳ್ಬೋದು. ಓಕೆ, ಇದರಲ್ಲಿ ನೈಟ್ ಬೂಸ್ಟ್ ಐತೆ. ಓಕೆನಾ, ನಿಮ್ಗೆ ನೈಟಲ್ಲಿ ಕರೆಕ್ಟಾಗಿ ಅಷ್ಟೊಂದು ಸ್ಮೂತ್ ಬ್ರೈಟ್ ಆಗಿ ರೆಕಾರ್ಡಿಂಗ್ ಆಗಲ್ಲ. ಆದ್ರೆ ಇದರಲ್ಲಿ AI ಐತೆ, ತುಂಬಾ ಮಟ್ಟಿಗೆ AI ಯೂಸ್ ಮಾಡಿದಾರೆ ಅಂತಾನು ಹೇಳ್ಬೇಕು. ಓಕೆನಾ, ಇದು ನಿಮ್ಗೆ ಬ್ರೈಟ್ ಆಗಿ ಬರುತ್ತೆ. ನೀವು ನೈಟಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇರ್ತೀರಲ್ಲ, ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ಬೋದು. ಯಾರು ಯೂಟ್ಯೂಬ್ ಅಲ್ಲಿ ಮಾಡ್ಬೇಕಂತ ಇದ್ದೀರಾ ಯೂಟ್ಯೂಬ್ ಚಾನಲ್, ಓಕೆ, ಇದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಈ ಫೋನು. ಆಮೇಲೆ ಮೇನ್ ಏನಪ್ಪಾ ಅಂದ್ರೆ, ಬ್ಲರ್ ಆಗುತ್ತಲ್ಲ ಫೋಟೋನ, ಅದನ್ನ ಅನ್ಬ್ಲರ್ರು ಮಾಡ್ಬೋದು. ಸೂಪರ್ ಅಂತಾನು ಹೇಳ್ಬಹುದು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಾದರೂ ಅನ್ವಾಂಟೆಡ್ ಐಟಮ್ ಅಲ್ಲಿ ಇದ್ರೆ ನೀವು ಮ್ಯಾಜಿಕ್ ಎರೇಸ್ ಅಲ್ಲಿ ಎರೇಸ್ ಮಾಡಿ ಐಟಮ್ನ ರಿಮೂವ್ ಮಾಡ್ಬೋದು. ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ನಂಗೆ ಅನ್ಸುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಗೇನು ಲ್ಯಾಪ್ಟಾಪೇ ಬೇಡ, ಕಂಪ್ಯೂಟರ್ ಬೇಡ, ಬೇರೆ ಫೋನಲ್ಲೇ ಎಡಿಟ್ ಮಾಡ್ಕೊಬೋದು. ಆ ಥರ ಮಟ್ಟಿಗೆ AI ಇವ್ರು ತಂದವರೆ ಗೂಗಲ್ ಪಿಕ್ಸೆಲ್ ಅವರು. ಮೈಂಡ್ ಬ್ಲೋಯಿಂಗ್ ವಿಷಯ ಅಂತಾನು ಅನ್ಬೋದು. ನಾನು ಅಷ್ಟೇ, ನಾನು ಮೊಬೈಲ್ನಲ್ಲೇ ಎಡಿಟ್ ಮಾಡ್ತಾ ಇರೋದು. ಓಕೆನಾ, ಮೊಬೈಲ್ನಲ್ಲೇ ಎಡಿಟ್ ಮಾಡ್ತಾ ಇರೋದು. ಆಮೇಲೆ ನಂಗೈತಲ್ಲ, ನಾನು ಏನಾದ್ರು ತಮ್ಮನೇಲ್ ಕ್ರಿಯೇಟ್ ಮಾಡಬೇಕಂದ್ರೆ ಫೋಟೋಶಾಪ್ ಯೂಸ್ ಮಾಡ್ತೀನಿ. ಓಕೆನಾ, ಮೊಬೈಲಲ್ಲೇ ನೆಕ್ಸ್ಟ್ ಎಲ್ಲರೂ ಎಡಿಟಿಂಗ್ ಮಾಡಿಬಿಡ್ತಾರೆ. ಓಕೆನಾ, ಸೂಪರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಫ್ಯೂಚರ್ ಫೋನ್ಸ್ಗೆ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ಫೈನಲ್ ಆಗಿ ಟೈಮ್ ಬಂದೈತೆ ಪ್ರೈಸ್ ರಿವೀಲ್ ಮಾಡೋಕ್ಕೆ. ಓಕೆನಾ, ಗೂಗಲ್ ಪಿಕ್ಸೆಲ್ 8 ನೋಡ್ಕೊಂಡಾಗ ನಿಮಗೆ ಸಿಗ್ತೈತೆ 75,000, ಅರೌಂಡ್ 76,000ಗೆ. ಆಮೇಲೆ ನೆಕ್ಸ್ಟ್ ಗೂಗಲ್ ಪಿಕ್ಸೆಲ್ 8 ಪ್ರೋ ವರ್ಷನ್ ಅಲ್ಲಿ ನೋಡ್ಕೊಂಡಾಗ ನಿಮಗೆ ಸಿಗ್ತಾ ಇರುವಂಥದ್ದು ಏನಂದ್ರೆ 1,07,000, ಬೇರೆ 1,07,000. ಆದರೆ ಒಂದು ಬೇಜಾರು ಥಿಂಗ್ ಏನಪ್ಪಾ ಅಂದ್ರೆ, ಬೇರೆ 128 GB ರೋಮ್ ಕೊಟ್ಟಾರೆ, 256 GB ರೋಮ್ ಕೊಡ್ಬೋದಿತ್ತು. ನೋಡೋಣ ನೆಕ್ಸ್ಟ್ 9 ಸೀರೀಸಲ್ಲಿ, ಪಿಕ್ಸೆಲ್ 9 ಸೀರೀಸಲ್ಲಿ ಬರ್ತಾರ ಅಂತ. ಓಕೆನಾ, ಇದು ಈ ಫೋನ್ ಪಕ್ಕ ಹೇಳ್ಬೋದು. ನೀವು ಐಫೋನ್ 15 Pro Max ನ ಪರ್ಚೇಸ್ ಮಾಡಬೇಡಿ. ಓಕೆನಾ, ಈ ಫೋನ್ ಪರ್ಚೇಸ್ ಮಾಡಿ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ವ್ಲಾಗರ್ಸ್ಗೆ, ಇಲ್ಲಾಂದ್ರೆ ಯೂಟ್ಯೂಬರ್ಸ್ಗೆ. ಯಾರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರಾ, ಈ ಫೋನ್ ದಯವಿಟ್ಟು ಪರ್ಚೇಸ್ ಮಾಡಿ. ಓಕೆನಾ, ನೀವು ವಿತೌಟ್ ಮೈಕ್ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಅಡೋಬೆ ಫೈರ್ಫ್ಲೈ ಐತಲ್ಲ, ಅದ್ರಿಗೆಲ್ಲ ನೀವು ತಿಂಗಳಿಗೆ 15,000 ಕಟ್ಬೇಕು. ಅದ್ರಿಗೆ ಅದೇ ಟೆನ್ಷನ್ ಬಿಟ್ಬಿಡಿ ಫ್ರೆಂಡ್ಸ್, ಇಲ್ಲೇ ಫ್ರೀ ಆಗಿ ಎಡಿಟಿಂಗ್ ಎಲ್ಲ AI ಕೊಡ್ತಾರ ನಮ್ಗೆ. ಮೈಂಡ್ ಬ್ಲೋ ಅಂತಾನೆ ಹೇಳ್ಬೋದು. ಪಕ್ಕ ಗೂಗಲ್ ಪಿಕ್ಸೆಲ್ ಫೋನ್ಸ್ ಐಫೋನ್ಗೆ ಟಕ್ಕರ್ ಕೊಡತ್ತಂತಾನು ಹೇಳ್ಬೋದು. ಸುಮ್ಮನೆ ಅಂತಕ್ಕೆ ಕಾಸು ವೇಸ್ಟ್ ಮಾಡಬೇಕು. ಓಕೆನಾ, ಇದು ಗೂಗಲ್ ಇದೈತಲ್ಲ ಗೂಗಲ್ ಪಿಕ್ಸೆಲ್ ಬೇರೆ 1,07,000 ಇದು ಪ್ರೋ ವರ್ಷನ್. ಅದ್ರಲ್ಲಿ ನೋಡ್ತಾರಲ್ಲ, ಇದು ಐಫೋನ್ 15 Pro Max ಅದು 1,80,000. ಸುಮ್ಮನೆ ಎಂತಕ್ಕೆ ವೇಸ್ಟ್ ಮಾಡೋದಷ್ಟು ದುಡ್ಡು. ಓಕೆನಾ, ದಯವಿಟ್ಟು ಗೂಗಲ್ ಪಿಕ್ಸೆಲ್ ಫೋನ್ ಪರ್ಚೇಸ್ ಮಾಡಿ, ಸೂಪರ್ ಫೋನ್ ಅಂತ ಹೇಳ್ಬೋದು. ಓಕೆ, ಇಲ್ಲಿಗೆ ರಿವ್ಯೂ ಮುಕ್ತಾಯ ಆಗುತ್ತೆ. ದಯವಿಟ್ಟು ಈ ರಿವ್ಯೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋನ. ಅವ್ರಿಗೂ ಹೇಳಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಆಮೇಲೆ ಲೈಕ್ ಮಾಡೋಕ್ಕೆ ಈ ವಿಡಿಯೋನ. ಓಕೆ, ದಯವಿಟ್ಟು ಪ್ರೋತ್ಸಾಹ ನೀಡಿ. ನಿಮ್ಮ ಕನ್ನಡದ ಮನೆ ಮಗ ಬಂದಿದ್ದೀನಿ, ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಂಗೆ ತುಂಬ ನಂಬಿಕೆ ಇದೆ ನೀವು ಪ್ರೋತ್ಸಾಹ ನೀಡ್ತೀರಾ ಅಂತ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಸಿಗೋಣ.